ರಾಯಣ್ಣನ ತಂಗಿ ಸೃಷ್ಟಿ ಅವಳ ಅಂದ ರತ್ನದ ಕಿರೀಟದಲ್ಲಿ ವಜ್ರ ಶೋಭಿಸಿದಂತೆ ಆ ಸೃಷ್ಟಿಯ ಕಣ್ಣೋಟ ಸಾಗರದ ತಳಹದಲ್ಲಿ ಮೊತ್ತು ಶೋಭಿಸಿದಂತೆ ಸೃಷ್ಟಿ 6 ಕೋಟಿ ಕನ್ನಡಿಗರ ಮಟ್ಟದಲ್ಲಿ ನಿಂತರು ಎಷ್ಟು ಕಾಣುವುದು ಆ ನಿನ್ನ ಮೈಮಾಟ. ಸೃಷ್ಟಿ ನೀನು ನನ್ನ ಗೊತ್ತಿ ಉಳಿಸಿದರೆ ರಸದೂಟ ಯಾವತ್ತೂ ಇಲ್ಲ ಈ ನಾರಾಯಣ ರೆಡ್ಡಿಯ ಕಾಟ. ಇಲ್ಲದಿದ್ದರೆ ರಾವಣ ಸೀತೆಯನ್ನು ಒತ್ತೊಯ್ದಾಗ ಆ ನಿನ್ನ ರಾಯಣ್ಣನಿಗೆ ಗೊತ್ತು ಗುರಿ ಇಲ್ಲದಾಗೆ ಒತ್ತೊಯ್ದು ಉಣ್ಣುವೆ ಆ ನಿನ್ನ ಶೀಲದ ಸವಿಸುಖವನ್ನ. ಅರ್ಥವಾಗಲಿಲ್ಲ ಅಲ್ಲ? ಬೇಟೆಯಾಡಿದರೆ ಆನೆಯನ್ನೇ ಬೇಟೆಯಾಡಬೇಕು, ಲೂಟಿ ಮಾಡಿದರೆ ಭಂಡಾರವನ್ನೇ ಲೂಟಿ ಮಾಡಬೇಕು. ಇದೆ ಇದೆ ಈ ನಾರಾಯಣ ರೆಡ್ಡಿಯ ಷರತ್ತ. ನನ್ನ ಪ್ರೇಮದ ಕೋಟೆಯಲ್ಲಿ ಭದ್ರವಾಗಿರಬೇಕೆಂದ ಅತಿ ಬನದ ಕೋಗಿಲಿಯಂತೆ ನೀರಿನಲ್ಲಿರುವ ನೈದಿಲಿಯಂತೆ ಆರುತ್ತ ಇತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಇಂದು ಈ ನಾರಾಯಣ ರೆಡ್ಡಿಯ ಪಾವು ಬಂಧನದಲ್ಲಿ ಬಂಧಿತರಾಗಲೇಬೇಕು. ನಿಲ್ಲು ಸುಸಿ ನಿಲ್ಲು. ಯಾರು ತಾವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗಲಿಲ್ಲ ಸೃಷ್ಟಿ, ನಿನಗೆ ಗೊತ್ತು ಮಾಡುವುದಕ್ಕೆ ಬೇಡ ಗಂಬನಂತೆ ಕಾದು ನಿಂತಿರುವ ಸೃಷ್ಟಿ ಈ ಗರುಡ. ಅಂದ್ರೆ ನಿನ್ನ ಹೆಸರು ಗರುಡನ? ಅಲ್ಲ, ರೆಡ್ಡಿ, ನಾರಾಯಣ ರೆಡ್ಡಿ. ಈ ರೆಡ್ಡಿ ಸಹೋದರರ ಇತಿಹಾಸವನ್ನು ಕೇಳಬೇಕೆನಿಸುತ್ತದೆ ಯಾರಿಗೆ? ಬೇಡ, ನಿನ್ನ ಇತಿಹಾಸವನ್ನ ಕಟ್ಕೊಂಡು ನಾನು ಮಾಡಿ ನಿನ್ನ ಇತಿಹಾಸವನ್ನ ಕೇಳೋದಕ್ಕೆ ನಾನು ಯಾರು? ಸರಿ, ನಾನಿನ್ನ ಬರ್ತೇನೆ. ನಿಲ್ಲು ಸುದ್ದಿ ನಿಲ್ಲು. ಯಾಕೆ ರೆಡಿ ಅವರೇ? 8ನೇ ಬಂಡೆಯನ್ನು ಜೀವಂತವಾಗಿ ನಿನ್ನ ಎದುರಿಗೆ ನಿಂತಿರುವಾಗ ಗಂಡು ಹೆಣ್ಣಿನ ಸಮಗಮವನ್ನು ಹಾಗೆ ಹೊರಟಿದೆಯಲ್ಲ. ರೆಡ್ಡಿ, ಹಾಗಾದ್ರೆ ನಿನ್ನ ಮಾತಿನ ಅರ್ಥ? ಈ ಹಚ್ಚ ಹಸಿರಿನ ಹೂಬಲದ ಸಿರಿಯಲ್ಲಿ ಕೋಗಿಲಿಯು ಕುಹು ಕುಹು ಎಂದು ಕೂಗುವ ಸಮಯದಲ್ಲಿ ನಮ್ಮಿಬ್ಬರ ನಲುಮೆಯ ಬಾನಿನ ಬಾನಾಂಗದ ಆ ಸೂರ್ಯನ ಸುಂದರವಾದ ಬೆಳಕಿನಲ್ಲಿ ನನ್ನನ್ನು ಅಪ್ಪಿ ಮುತ್ತಾಡಿ ಸರಸವಾಡಬೇಕೆನ್ನುವ ಆಸೆ ನಿನಗಿಲ್ಲವೇ? ಏನಂದ್ಯೋ ನಾಯೇ? ಏಕಾಂತವಾದ ಸಮಯದಲ್ಲಿ ನಿನ್ನನ್ನು ಸೇರಿಸಿ ನಾನು ಸರಸ ಸಲ್ಲಾಪವನ್ನಾಡಬೇಕೇನೋ ಮತ್ತೆ? ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನಾನು ಹೋಗೋದಕ್ಕೆ ದಾರಿ ಬಿಟ್ಟರೆ ಸರಿ, ಇಲ್ಲವಾದರೆ ನನ್ನ ಕಾರಣದಿಂದ ನನ್ನ ಕೈಗಳಿಂದ ನಿನ್ನ ಕಪಾಳಕ್ಕೆ ಮೋಕ್ಷ ಮಾಡಬೇಕಾದಿತ್ತು. ಬಲು ಎಚ್ಚರ.
ನನ್ನ ಕೈಯಿಂದ ನಿನ್ನ